ನಮಸ್ತೆ ರೈತ ಬಾಂಧವರೇ, ನನ್ನ ಹೆಸರು ರಾಜೇಶ್. ನಾನು ICL ಕಂಪನಿಯಲ್ಲಿ ಪ್ರಾದೇಶಿಕ ಕೃಷಿ ವಿಜ್ಞಾನಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ದಿನ ನಾನು ನಿಮಗೆ ಒಂದು ICL ಕಂಪನಿಯ ವಿಶಿಷ್ಟ ಉತ್ಪನ್ನ ಅಂದರೆ ನ್ಯೂಟ್ರಿವಾಂಟ್ ಸೀರೀಸಲ್ಲಿ ಬರೋಂಥ ಒಂದು ದಾಳಿಂಬೆ ಬೆಳೆಗೆ, ಇದು ದಾಳಿಂಬೆ ಬೆಳೆ ಸಲಹೆ ಅಂತ ಅನ್ಕೋಬೋದು ಅಥವಾ ಒಂದು ಉತ್ಪನ್ನದ ಬಗ್ಗೆ ಮಾಹಿತಿ ಇರ್ಬೋದು. ಈ ಒಂದು ವಿಷಯದ ಬಗ್ಗೆ ನಾನು ನಿಮಗೆ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ICL ಕಂಪನಿಯಲ್ಲಿ ಪಟ್ಟಿವಾಂಟ್ ತಂತ್ರಜ್ಞಾನ ಇರುವಂತಹ ಒಂದು ನ್ಯೂಟ್ರಿವಾಂಟ್ ಪೀಕ್ವಾಂಟ್ ಅಂತ ಬರುತ್ತೆ. 0 49 32 ಅಂದರೆ ಸಾರಜನಕ 0, 49 ಫಾಸ್ಫರಸ್, 32 ಪೊಟ್ಯಾಶು. ಸೊ ಇದು ಒಂದು ಪಟ್ಟಿವಾಂಟ್ ತಂತ್ರಜ್ಞಾನ. ಸೊ ಇದರಲ್ಲಿ ನಿಮಗೆ ಸ್ಪ್ರೆಡ್ಡರ್, ಸ್ಟಿಕ್ಕರ್, ಹ್ಯೂಮಿಕ್ಟೆಂಟ್ 3 ತಂತ್ರಜ್ಞಾನಗಳಿದ್ದಾವೆ. ಸೊ ಸ್ಪ್ರೆಡ್ಡರ್ ಅಂದರೆ ಎಲೆಗಳ ಮೇಲೆ ಸರಾಗವಾಗಿ ಹರಡುತ್ತೆ, ಎಲೆಗಳಿಗೆ ಸ್ಟಿಕ್ಕರ್ ಅಂಟ್ಕೊಳ್ಳೋ ಥರ ಮಾಡುತ್ತೆ. ಹ್ಯೂಮಿಕ್ಟೆಂಟ್ ಅಂದರೆ ಒಂದು ಬಿಸಿಲಿನ ವಾತಾವರಣ ಇದ್ದಾಗ ಏನಾಗುತ್ತೆ ಅಂದರೆ ಮತ್ತೆ ಅದು ಎಲೆಯನ್ನು ಮತ್ತೆ ರೀವೆಟ್ ಮಾಡಿ ಅಂದರೆ ಹಸಿ ಮಾಡಿ ನಾವು ಸಿಂಪಡಣೆ ಮಾಡಿದಂಥ ಒಂದು ಪೋಷಕಾಂಶನ ಹಲವು ದಿನಗಳ ಕಾಲ ಲಭ್ಯ ಇರುವಂತೆ ಮತ್ತೆ ಗಿಡ ಹೆಚ್ಚು ತಗೊಳ್ಳೋಕಂತಹ ಒಂದು ಅದು ಸಹಾಯ ಮಾಡುತ್ತೆ. ಸೊ ಈ ಒಂದು ನ್ಯೂಟ್ರಿವಾಂಟ್ ಪೀಕ್ವಾಂಟ್ನ ಪ್ರತಿ ಲೀಟರ್ ನೀರಿಗೆ 5 ಗ್ರಾಮಿನಂತೆ ಅಂದರೆ 5 ಗ್ರಾಮಿಂದ 10 ಗ್ರಾಮ್ 1 ಲೀಟರ್ ನೀರಿಗೆ 1 ಬ್ಯಾರಲ್ಗೆ 1 kg ಅಥವಾ 2 kgಯನ್ನು ಹಾಕೊಂಡು ನಾವು ದಾಳಿಂಬೆ ಬೆಳೆಗೆ ಸಿಂಪಡಣೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಸೊ ಇದರಲ್ಲಿ ಅತಿ ಹೆಚ್ಚು ರಂಜಕ ಮತ್ತು ಪೊಟ್ಯಾಶು 49 32. ಸೊ ರಂಜಕ ಪೊಟ್ಯಾಶ್ ಈ ಒಂದು ಪ್ರಮಾಣದಲ್ಲಿ ಇರೋದ್ರಿಂದ ಏನಾಗುತ್ತೆ ಅಂದರೆ ದಾಳಿಂಬೆ ಬೆಳೆಯಲ್ಲಿ ಬರುವಂತಹ ಒಂದು ಚಿಗುರನ್ನು ನಾವು ಕಡಿಮೆ ಮಾಡ್ಬೋದು. ಯಾಕೆಂದರೆ ಇಲ್ಲಿ ನೈಟ್ರೋಜನ್ ಇರೋದಿಲ್ಲ, ಸೊ ಚಿಗುರು ಸಿಕ್ಕಾಬಟ್ಟೆ ಬರ್ತಾ ಇರುತ್ತೆ. ಆ ಒಂದು ಚಿಗುರನ್ನ ನಾವು ಅವಾಯ್ಡ್ ಮಾಡ್ಬೋದು. ಮತ್ತು ಅತಿ ಹೆಚ್ಚು ಪೊಟ್ಯಾಶ್ ಇರುವುದರಿಂದ ನಾವು ನೋಡ್ಬೋದು ದಾಳಿಂಬೆಯಲ್ಲಿ ಕಲ್ಲರು ಮತ್ತು ಸೈಜು, ಸೊ ಒಂದು ಕಲ್ಲರು ಚೆನ್ನಾಗಿ ಬರೋದಕ್ಕೆ, ಸೈಜು ಇದಾಗೋದಕ್ಕೆ ಅದು ಸಹಾಯ ಮಾಡುತ್ತೆ. ಸೊ ಅದು ಅಲ್ದಲೇನ ಇದು ಹಲವಾರು ಒಂದು ಬ್ಯಾಕ್ಟೀರಿಯಾ ಮತ್ತು ಫಂಗಸ್ಗಳಿಂದ ಬರುವಂತಹ ಒಂದು ಇದು ರೋಗ ನಿರೋಧಕ ಶಕ್ತಿನ ಹೆಚ್ಚುತ್ತೆ. ಸೊ ದಯವಿಟ್ಟು ರೈತ ಬಾಂಧವರು ಈ ನ್ಯೂಟ್ರಿವಾಂಟ್ ಪೀಕ್ವಾಂಟ್ನ ಅಂದರೆ 0 49 32ನ ನೀವು ಯಾವುದೇ ಒಂದು ಪೆಸ್ಟಿಸೈಡ್ ಜೊತೆಗೆ ಫಂಗಿಸೈಡ್ ಜೊತೆಗೆ ಕಾಪರು ಸಲ್ಫರ್ನ ಬಿಟ್ಟು ಮಿಕ್ಸ್ ಮಾಡ್ಕೊಂಡು ಸ್ಪ್ರೇ ಮಾಡೋದ್ರಿಂದ ಚಿಗುರನ್ನ ಅವಾಯ್ಡ್ ಮಾಡ್ಬೋದು. ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ, ಗಿಡದಲ್ಲಿ ಸೈಜು ಮತ್ತು ಕಲರು ಚೆನ್ನಾಗಿ ಬರುತ್ತೆ. ಧನ್ಯವಾದಗಳು.